ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಚೆನ್ನಮ್ಮ ನಿಧನರಾಗಿದ್ದಾರೆ. ಕಳೆದ 4 ದಿನಗಳಿಂದ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ. ಅತಿಯಾದಂತಹ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಚೆನ್ನಮ್ಮ ಬಳಲ್ತಾ ಇದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಮೃತಪಟ್ಟಿದ್ದಾರೆ. 85 ವರ್ಷ ವಯಸ್ಸು, ವಯೋಸಹಜ ಕಾಯಿಲೆಗಳಿಂದ ಬಳಲ್ತಾ ಇದ್ರು. 4 ದಿನಗಳ ಹಿಂದೆ ಇದ್ದಕ್ಕಿದ್ದಂತೆ ಈ ಉಸಿರಾಟದ ಸಮಸ್ಯೆ ತೀವ್ರವಾಗುತ್ತೆ, ಉಲ್ಬಣವಾಗುತ್ತೆ. ಆ ಸಂದರ್ಭದಲ್ಲಿ ಅವರನ್ನ ತತ್ಕ್ಷಣಕ್ಕೆ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗತ್ತೆ. ಆದರೆ ಅಂದಿನಿಂದ ಕೊಂಚ ಆರೋಗ್ಯದಲ್ಲಿ ವ್ಯತ್ಯಯ ಆದರೂ ಕೂಡ ಆರೋಗ್ಯ ಸ್ಥಿತಿ ಸ್ಥಿರವಾಗಿತ್ತು. ಆ ನಂಬಿಕೆ ಮೇಲೆ ಬಹಳಷ್ಟು ಬಾರಿ ಹಿಂಗಾಗಿದೆ. ಆದರೆ ಈ ಬಾರಿ ಹುಷಾರು ಮಾಡ್ಕೊಂಡು ಕರ್ಕೊಂಡ್ಬರ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಎಲ್ಲರೂ ಇದ್ದರು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ತೀವ್ರ ಉಸಿರಾಟದ ಸಮಸ್ಯೆ ಉಲ್ಬಣವಾಗಿ ಐಸಿಯುಯಲ್ಲಿದ್ದಂತಹ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯತ್ತ ಮೊಮ್ಮಕ್ಕಳು ಮಕ್ಕಳು ಓಡೋಡಿ ಬರ್ತಾ ಇದ್ದಾರೆ. ದೇವೇಗೌಡರ ಕುಟುಂಬಸ್ಥರು ಅವರನ್ನ ಬಿಟ್ಟು ಬಿಡದಂಗೆ ಕಾಡ್ತಾ ಇತ್ತು. ಎಚ್.ಡಿ. ಕುಮಾರಸ್ವಾಮಿ ಅವರು ಮಣಿಪಾಲ್ ಆಸ್ಪತ್ರೆಯತ್ತ ಬಂದಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿ, ಇನ್ನು ದೇವೇಗೌಡರಂತೂ ಆಸ್ಪತ್ರೆಯಲ್ಲೇ ಇದ್ದರು. ಭವಾನಿ ರೇವಣ್ಣ ಅವರು ಕೂಡ ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇದ್ದಂಥದ್ದನ್ನು ನೋಡ್ತಾ ಇದ್ರಿ. ಕುಮಾರಸ್ವಾಮಿ ಅವರಿಗೆ ಮಾತೃವಿಯೋಗ. ದೇವೇಗೌಡರು ಇಂಥದ್ದೊಂದು ಸುದ್ದಿಯನ್ನು ನಿಜಕ್ಕೂ ಅರಗಿಸಿಕೊಳ್ಳೋದು ಭಾರಿ ಕಷ್ಟ ಇದೆ. ವಯಸ್ಸಾಗಿದೆ. ಇಷ್ಟು ವಯಸ್ಸಾದರೂ ಕೂಡ ಜನಪರ ಕಾಳಜಿಯತ್ತ ತಮ್ಮ ಪತಿ ನಿಂತಿದ್ದನ್ನು ಬಹಳಷ್ಟು ಪತ್ನಿಗೂ ಹೆಮ್ಮೆ ತಂದಿರುತ್ತೆ. ಎಲ್ಲವನ್ನ ವಯಸ್ಸಾದರೂ ಕೂಡ ನಿಭಾಯಿಸ್ತಾ ಇದ್ದಂತಹ ಒಂದು ಶಕ್ತಿಯನ್ನು ಭಗವಂತ ಈ ದಂಪತಿಗಳಿಗೆ ಕೊಟ್ಟಿದ್ರು. ವಯಸ್ಸು ಲೆಕ್ಕಕ್ಕೆ ಇಲ್ಲ. ರಾಜ್ಯದ ಜನ, ದೇಶದ ಜನ ಅಂತ ಬಂದರೆ ಈ ಸದಾಕಾಲ ತಮ್ಮ ಟೈಮನ್ನು ಮುಡುಪಾಗಿಟ್ಬಿಟ್ಟಿದ್ರು ಅಂಥ ದಂಪತಿಯವರು. ಆದರೆ ಈಗ ಪತ್ನಿಯನ್ನು ಕಳೆದುಕೊಂಡು ದೇವೇಗೌಡರು ಭಾವುಕರಾಗಿದ್ದಾರೆ. ಭಾವುಕ ಸನ್ನಿವೇಶಕ್ಕೆ ಈ ಕ್ಷಣ ಸಾಕ್ಷಿಯಾಗಿದೆ. ಇನ್ನು ಅಪಾರ ಪ್ರಮಾಣದ ಕಾರ್ಯಕರ್ತರು ಆಸ್ಪತ್ರೆಯತ್ತ ಧಾವಿಸ್ತಾರೆ. ಅದರಲ್ಲೂ JDSನ ಕಾರ್ಯಕರ್ತರಂತೂ ಬಹಳಷ್ಟು ಪ್ರೀತಿಯನ್ನು, ಭಕ್ತಿಯನ್ನು ಈ ದಂಪತಿ ಮೇಲೆ ಇಟ್ಕೊಂಡಿರುವಂಥದ್ದನ್ನು ನಾವು ನೋಡಿದ್ದೀವಿ. ದೇವೇಗೌಡರು ನೋಡ್ತಾ ಇದ್ದೀರಿ, ಕಣ್ಣೀರು ಹಾಕ್ತಾ ಇದ್ದಾರೆ. ಪತ್ನಿಯನ್ನು ಕಳೆದುಕೊಂಡಂಥ ದುಃಖ ಅವರಲ್ಲಿ ಮಡುಗಟ್ಟಿದೆ. ಶೋಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ಸುದೀರ್ಘ ಕಾಲದ ಜೀವನವನ್ನು ನಡೆಸಿದ್ದಾರೆ ದಂಪತಿ ಅಂತ ಹೇಳಿದ್ರೆ ಆ ಕ್ಷಣಗಳನ್ನು ಮರೆಯೋದುಂಟ? ಒಬ್ಬೊಬ್ಬರಾಗೆ ಗೌಡ್ರ ಕುಟುಂಬದ ಸದಸ್ಯರುಗಳು ಆಸ್ಪತ್ರೆಯತ್ತ ಧಾವಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ 85 ವರ್ಷದ ಚೆನ್ನಮ್ಮ ಇನ್ನಿಲ್ಲ ಎನ್ನುವಂಥ ಸುದ್ದಿ ಎಲ್ಲರನ್ನ ಶೋಕದಲ್ಲಿ ಮಡುಗಟ್ಟುವಂತೆ